Good morning to you all. Yes, with spirit. You are sports persons, right? Huh? Thank you. ಕರ್ನಲ್ಸ್ ಅವರ ಹಿಸ್ಟ್ರಿ ನೋಡುವಾಗ ಇಲ್ಲದ್ರೆ ಅವರ ಇಂಟ್ರೊಡಕ್ಷನ್ ನೋಡುವಾಗಲೇ ನಮಗೆ ನಮ್ಮಿಂದ ಸಾಧ್ಯ ಇಲ್ಲ, ಆದರೆ ನಿಮ್ಮಿಂದ ಸಾಧ್ಯ ಇದೆ. ಅಷ್ಟು ದೊಡ್ಡ ಅಚೀವ್ಮೆಂಟನ್ನು ಮಾಡಿದವರು. ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ನನ್ನ ಬಹಳ ಆತ್ಮೀಯರು ಹಾಗೂ ಇಡೀ PU ಪ್ರಿನ್ಸಿಪಾಲ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಬಂದಿದ್ದಾರೆ. ನಿಮಗೆ ಪ್ರಪ್ರಥಮವಾಗಿ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಬಹಳ ಸಂತೋಷದ ಮತ್ತು ಸಡಗರದ ಸಂಭ್ರಮದಲ್ಲಿ ನಾವಿದ್ದೇವೆ. ನೀವೆಲ್ಲ ಏನೋ ಒಂದು ಆಸೆಯನ್ನು ಹೊತ್ತಿ ಇಲ್ಲಿ ಬಂದಿದ್ದೀರಿ. ವಿದ್ಯಾರ್ಥಿಗಳಂತ ಹೇಳಿದರೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ಅದು ಭತ್ತ ಬೆಳೆಯುವ ಗದ್ದೆಗಳಂತ ಆಗಬಾರ್ದು, ಭತ್ತ ತುಂಬುವ ಚೀಲಗಳಂತ ಆಗಬಾರ್ದು, ಭತ್ತ ಬೆಳೆಯುವ ಗದ್ದೆಗಳಂತ ಆಗಬಾರ್ದು ಅಂತೇಳಿ. ಅಂದರೆ ವಿದ್ಯಾರ್ಜನೆ ಅಂತ ಹೇಳಿದರೆ ಬರೀ ನಾಲ್ಕು ಗೋಡೆಯ ಒಳಗೆ ಕಲಿಯುವಂಥ ವಿದ್ಯಾರ್ಜನೆ ಮಾತ್ರ ಅಲ್ಲ, ಹೊರ ಪ್ರಪಂಚವನ್ನು ಅರಿತು ಕಲಿಯುವಂಥ ವಿದ್ಯೆ ಅದು ವಿದ್ಯೆಯಾಗಿ ಬೆಳೀತದೆ ಅಂತೇಳಿ. ಎಜುಕೇಷನ್ ಎಲ್ರಿಗೂ ಬೇಕು, ಆದರೆ ಎಜುಕೇಷನ್ ಹೊರಗಿರುವಂಥದ್ದನ್ನು ಕೂಡ ಕಲಿಯುವಂಥದ್ದು ವಿದ್ಯಾರ್ಥಿ ದಿಸೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ನಿಮ್ಮ ಉತ್ತಮ ಜೀವನಕ್ಕೆ ಅದು ಉತ್ತಮ ದಾರಿಯಾಗಿ ಕೂಡ ಅದು ನಿಮ್ಮನ್ನು ಸಫಲಗೊಳಿಸ್ತದೆ. ನೀವೆಲ್ಲ ವಿದ್ಯಾರ್ಥಿಗಳಂತೇಳಿದರೆ ಅವರವರ ಮನೆಯ ದೀಪಗಳು, ಈ ಶಾಲಾ ಕಾಲೇಜಿನ ಅತ್ಯಮೂಲ್ಯವಾದಂಥ ಆಸ್ತಿಗಳು. ಈ ಸಮಾಜದ ಮುತ್ತು ರತ್ನ ವಜ್ರ ವೈಢೂರ್ಯಗಳೆಲ್ಲವೂ ನೀವೇ. ಈ ಭವಿಷ್ಯದ ನಮ್ಮ ದೇಶದ ಮುಂದಿನ ರೂವಾರಿಗಳು ನೀವು. ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಅಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಈ ಒಂದು ಕಾರ್ಯಕ್ಕೆ ಅಣಿಗೊಳಿಸಿರುವಂಥದ್ದು, ಈ ಮುಖಾಂತರ ಸಮಾಜವನ್ನು ಒಂದು ಉತ್ತಮ ವ್ಯಕ್ತಿಗಳಾಗಿ ನಿಮ್ಮನ್ನು ಬಿಡುವಂಥ ಕೆಲಸಕ್ಕೆ ಇವತ್ತು ಇವರು ನಮ್ಮ ನಿಟ್ಟೆಯಲ್ಲಿ ಇಂತಹ ಒಂದು ಸುಂದರವಾದ ಒಳಾಂಗಣದಲ್ಲಿ ಈ ಒಂದು ಕೆಲಸಕ್ಕೆ, ಈ ಒಂದು ಸ್ಪೋರ್ಟ್ಸಿಗೆ ನಿಮ್ಮನ್ನು ಅಣಿಯಾಗಿಗೊಳಿಸಿದೆ ಅಂತೇಳಿದರೆ ನಿಮ್ಮ ಮನಸ್ಸನ್ನು ಸದೃಢಗೊಳಿಸುವಂಥ ಕೆಲಸ ಕೂಡ ಇಲ್ಲಿ ಆಗಬೇಕಾದಂಥದ್ದು. ಬಂದಿರುವಂಥ ನಿಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ಇದೆಲ್ಲ ನೀವು ಸ್ಪೋರ್ಟ್ಶಿಪ್ ಆಗಿ ಬಂದವರು. ಸೋಲು ಗೆಲ್ಲುವಂಥದ್ದು ಇದ್ದಂಥದ್ದೇ, ಅದನ್ನು ಸಮ ರೀತಿಯಲ್ಲಿ ತಗೊಂಡು, ಆದರೆ ನಾನು ಸೋಲುವುದೇ ಇಲ್ಲ ಎನ್ನುವ ರೀತಿಯಲ್ಲಿ ನಾವು ಆಡುವಂಥದ್ದು. ಇದು ನಿಮ್ಮಲ್ಲಿರುವಂಥ ಛಲ ನಿಮಗೆ ಬೇಕಾಗಿರುವಂಥದ್ದು. ನಿಮ್ಮಲ್ಲಿ ಅಂಥ ಸ್ಥೈರ್ಯ ತುಂಬಲಿ, ಅಂಥ ಧೈರ್ಯ ತುಂಬಲಿ. ಆ ದೇವರು ನಿಮಗೆ ಆಯುಷ್ಯವನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು ಈ ಮುಖಾಂತರ ಕೊಡಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಇವತ್ತು ನೋಡುವಾಗ ಪ್ರಾಪ್ತಿಯನ್ನು ನೋಡಿದೆ, ನನಗೆ ಬಹಳ ಸಂತೋಷ ಆಯಿತು. ಇಷ್ಟು ಚಿಕ್ಕ ಹುಡುಗಿ ಇವತ್ತು ನಮ್ಮ ಮುಂದೆ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿ ನಿಂತಿದ್ದಾಳೆ. ದೇಶಕ್ಕೆ ಒಂದು ಭವಿಷ್ಯವನ್ನು ರೂಪಿಸುವಂಥ ಶಕ್ತಿ ಅವಳಲ್ಲಿ ಇದೆ ಅಂತೇಳಿ ನನಗೆ ಒಂದು ಕನಸನ್ನು ಕಾಣ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತದೆ, ಯಾಕಂದ್ರೆ ನನ್ನ ಬಾಲ್ಯ ಸ್ನೇಹಿತನ ಮಗಳು. ನಿಮಗೆಲ್ಲರಿಗೂ ಮಕ್ಕಳಿಗೆ ಶುಭವನ್ನು ಹಾರೈಸ್ತೇನೆ. ನಮ್ಮ ಕೀರ್ತಿ ಪತಾಕೆಯನ್ನು ಈಗ ನಮಗೆ ಪ್ರಪಂಚ ಬಹಳ ಹತ್ತಿರದಲ್ಲಿದೆ. ಎಲ್ಲ ಪ್ರಪಂಚದ ಮುಖಗಳು ನಮಗೆ ತೆರೆದಿಟ್ಟಿದೆ. ಎಲ್ಲಿ ಕೂಡ ಹೋಗುವಂಥ ಸ್ಪೋರ್ಟ್ಸ್ ಇದಾಗಿದೆ. ಬಹಳ ವ್ಯಾಲ್ಯೂ ಇರುವಂಥದ್ದು, ಬಹಳ ಮರ್ಯಾದೆ ಇರುವಂಥ ಇದು ಸ್ಪೋರ್ಟ್ಸ್ ಆಗಿದೆ. ಆದ್ದರಿಂದ ನೀವೆಲ್ಲ ಭಾಗ್ಯವಂತರಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.